ಹೊಳೆನರಸೀಪುರ ಪಟ್ಟಣದ ನ್ಯಾಯಾಲಯದ ಸಭಾಂಗಣದಲ್ಲಿ ಶುಕ್ರವಾರ ತಾಲೂಕು ವಕೀಲರ ಸಂಘದ ವತಿಯಿಂದ ವಕೀಲರ ದಿನಾಚರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ನ್ಯಾಯ ಪಡೆಯಲು ಅರ್ಹರಾಗಿದ್ದು, ಈ ನಿಟ್ಟಿನಲ್ಲಿ ವಕೀಲ ವೃತ್ತಿಯಲ್ಲಿ ಸಮಯ ಪ್ರಜ್ಞೆ ಹಾಗೂ ವೃತ್ತಿ ಧರ್ಮವು ಬಹಳ ಪ್ರಮುಖವಾಗಿದ್ದು, ಪ್ರತಿಯೊಬ್ಬರ ನೋವಿಗೂ ಧ್ವನಿಯಾಗುವುದು ವಕೀಲರ ಕರ್ತವ್ಯವಾಗಿದೆ. ಜೊತೆಗೆ ನಾವು ಹೇಗೆ ನಡೆಯಬೇಕು ಎಂಬುದನ್ನು ಅರಿತು ಮುನ್ನಡೆದಲ್ಲಿ ಒಳ್ಳೆಯ ಸಮಾಜ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಬಹುದು ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಹೇಮಾವತಿ ಅವರು ಅಭಿಪ್ರಾಯಪಟ್ಟರು. ವಕೀಲರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶ್ರೀಯುತರು, ನ್ಯಾಯಾಧೀಶರು ಹಾಗೂ ನ್ಯಾಯವಾದಿಗಳು ಒಂದೇ ನಾಣ್ಯದ ಎರಡು ಮುಖವಿದ್ದಂತೆ. ಒಂದು ಮುಖಕ್ಕೆ ಕಪ್ಪು ಚುಕ್ಕೆ ಬಂದರೂ ಸಹ ಇಡೀ ನ್ಯಾಯಾಂಗಕ್ಕೆ ಕಪ್ಪು ಚುಕ್ಕೆ ಬಂದಂತೆ. ಕಕ್ಷಿದಾರರು ಎಲ್ಲಿಯೂ ನ್ಯಾಯ ಸಿಗದೇ ಇರುವ ಸಂದರ್ಭದಲ್ಲಿ ವಕೀಲರ ಬಳಿಗೆ ಬರುತ್ತಾರೆ. ಇಂತಹ ಸನ್ನಿವೇಶದಲ್ಲಿ ಕಕ್ಷಿದಾರರಿಗೆ ನ್ಯಾಯ ದೊರಕಿಸಿಕೊಡಬೇಕು. ಅಗತ್ಯ ಸಾಕ್ಷಿಗಳ ಆಧಾರ ಹಾಗೂ ಸಾಮಾನ್ಯ ಜ್ಞಾನವನ್ನು ಆಧರಿಸಿ ನ್ಯಾಯಾಧೀಶರು ತೀರ್ಪು ನೀಡುತ್ತಾರೆ. ಆದ್ದರಿಂದ ಬಡ ಜನರಿಗೆ ಧ್ವನಿಯಾಗಿ ಅವರ ಕಷ್ಟಗಳಿಗೆ ಸಹಾಯಕರಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸಿ ಎಂದರು. ಇತ್ತೀಚಿನ ದಿನಗಳಲ್ಲಿ ಹಣದ ಅಗತ್ಯತೆ ಹೆಚ್ಚಿದ್ದರೂ ಸಹ ಕಿರಿಯ ವಕೀಲರು ಹಿರಿಯ ವಕೀಲರ ಮಾರ್ಗದರ್ಶನದ ಜೊತೆಗೆ ಜ್ಞಾನ ಪಡೆಯಲು ಹೆಚ್ಚಿನ ಅಧ್ಯಯನ ನಡೆಸುವ ಮೂಲಕ ಮುನ್ನಡೆದಲ್ಲಿ ಸರಸ್ವತಿ ನಿಮ್ಮ ಕೈ ಹಿಡಿಯುತ್ತಾರೆ. ಆಗ ಲಕ್ಷ್ಮಿ ನಿಮ್ಮಲ್ಲಿಗೆ ಬರುವುದರಿಂದ ಜ್ಞಾನಾರ್ಜನೆಗೆ ಹೆಚ್ಚಿನ ಆದ್ಯತೆ ನೀಡಿ ಎಂದು ಸಲಹೆ ನೀಡಿದರು. ಡಿಸೆಂಬರ್ 13ರಂದು ಬೃಹತ್ ಲೋಕ್ ಅದಾಲತ್ ನಡೆಯಲಿದ್ದು, ವಕೀಲರ ಸಹಕಾರ ಜೊತೆಗೆ ಇದರ ಪ್ರಯೋಜನವನ್ನು ಕಕ್ಷಿದಾರರಿಗೆ ಒದಗಿಸುವ ನಿಟ್ಟಿನಲ್ಲಿ ನಿಮ್ಮಗಳ ಸಹಕಾರ ಅಗತ್ಯವೆಂದರು. ಸಂವಿಧಾನ ಪೀಠಿಕೆಯ ಪ್ರಮಾಣ ವಚನವನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಹೇಮಾವತಿ ಅವರು ಬೋಧಿಸಿದರು. ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ನಿವೇದಿತಾ ಮಹಾಂತೇಶ್ ಮುನವಳ್ಳಿ ಮಠ್, ರಾಷ್ಟ್ರೀಯ ಪತ್ರಿಕಾ ಮಂಡಳಿ ಸದಸ್ಯ ಎಚ್.ವಿ. ಸುರೇಶ್ ಕುಮಾರ್, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ವೆಂಕಟೇಶ್ ಎಚ್.ಬಿ. ಮಾತನಾಡಿದರು. ಕ್ರೀಡಾಕೂಟದ ಸಂಯೋಜಕರಾಗಿ ಕರ್ತವ್ಯ ನಿರ್ವಹಿಸಿದ ಹಿರಿಯ ವಕೀಲ ಆರ್.ಡಿ. ರವೀಶ್ ಹಾಗೂ ಕೆ. ರವಿ ಅವರನ್ನು ಗೌರವಿಸಲಾಯಿತು ಮತ್ತು ವಿವಿಧ ಕ್ರೀಡೆಗಳಲ್ಲಿ ವಿಜೇತರಿಗೆ ಬಹುಮಾನ ನೀಡಿ ಅಭಿನಂದಿಸಲಾಯಿತು. ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಚೇತನ ಅವರು, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಶಿವಕುಮಾರ್ ಎಂ.ವಿ., ಅಪರ ಸರ್ಕಾರಿ ಸಹಾಯಕ ಅಭಿಯೋಜಕರಾದ ಸುರೇಶ್ ಜಿ.ಎಸ್., ಹಿರಿಯ ಸಿವಿಲ್ ನ್ಯಾಯಾಲಯದ ಸಹಾಯಕ ಅಭಿಯೋಜಕ ಸುನಿಲ್ ಕುಮಾರ್, ಪ್ರಧಾನ ಸಿವಿಲ್ ನ್ಯಾಯಾಲಯದ ಸಹಾಯಕ ಅಭಿಯೋಜಕಿ ಶಿವಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ವಕೀಲರಾದ ಸಂಗೀತ ಪ್ರಾರ್ಥಿಸಿದರು, ಜಯಪ್ರಕಾಶ್ ಸ್ವಾಗತಿಸಿದರು, ರಾಜಶೇಖರಯ್ಯ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ತಾಲೂಕು ವಕೀಲರ ಸಂಘದ ಉಪಾಧ್ಯಕ್ಷರಾದ ಅಶೋಕ್, ಪ್ರಧಾನ ಕಾರ್ಯದರ್ಶಿ ಸತೀಶ್ ಯುವರ್, ಜಂಟಿ ಕಾರ್ಯದರ್ಶಿ ಪ್ರಕಾಶ್, ಖಜಾಂಚಿ ಮೈತ್ರಿ ಕೆಎನ್, ಹಿರಿಯ ವಕೀಲರಾದ ರಾಮಪ್ರಸನ್ನ, ಪುರುಷೋತ್ತಮ್, ಅರುಣ್ ಕುಮಾರ್, ಜಯಪ್ರಕಾಶ್, ಸುನಿಲ್, ರಾಮ್ಪ್ರಸಾದ್, ರಾಜಶೇಖರಯ್ಯ, ಎಚ್.ಕೆ. ಹರೀಶ್, ಶೇಖರಪ್ಪ, ಭಾನುಪ್ರಕಾಶ್, ಶಿವಕುಮಾರ್, ಉಮೇಶ್, ರಾಮ್ಪ್ರಸಾದ್, ಮಂಜುನಾಥ್, ನವೀನ್, ಶಿವಣ್ಣ, ಶಶಿಕುಮಾರ್, ಮಹಮ್ಮದ್ ನವೀದ್, ಎಂ.ಕೆ. ನಟರಾಜ್, ಭಾಷಂ, ಶಿವಮೂರ್ತಿ, ಲಾವಣ್ಯ, ಆಶಾಕುಮಾರಿ, ಆಶಾರಾಣಿ, ಸಂಗೀತ, ರಾಣಿ, ಜ್ಯೋತಿ, ಅನುಷಾ, ರಾಮಚಂದ್ರ, ಬಿ.ಕೆ. ಚಂದ್ರಶೇಖರ್, ರಾಘವೇಂದ್ರ, ಪ್ರವೀಣ್, ಕೃಷ್ಣಮೂರ್ತಿ, ಪುನೀತ್, ಪ್ರಶಾಂತ್, ಕೃಷ್ಣೇಗೌಡ ಹಾಗೂ ಇತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕೊಡಬೇಕಾಗುತ್ತೆ. ಒಂದೇನಂತ ಹೇಳಿದರೆ, ನನ್ನ ಪ್ರಕಾರ ಸಮಯದ ಪ್ರಜ್ಞೆ ಈ ವೃತ್ತಿಯಲ್ಲಿ ಬಹಳ ಮುಖ್ಯ. ಇನ್ನೊಂದು ವೃತ್ತಿ ಧರ್ಮ ಬಹಳ ಪ್ರಾಮುಖ್ಯವಾದ್ದು. ಯಾಕಂದರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಈ ಕಾನೂನಿನ ರಕ್ಷಣೆಯನ್ನು ಪಡೀಲಿಕ್ಕೆ ಅರ್ಹರು. ಯಾವುದೇ ಜಾತಿ ವಯಸ್ಸಿನ ಭೇದ ಭಾವ ಇಲ್ಲ. ಸೊ ಹಾಗಾಗಿ ವೃತ್ತಿ ಧರ್ಮವನ್ನು ಪಾಲಿಸಿ ನಾವು ಪ್ರತಿಯೊಬ್ಬರ ಧ್ವನಿಗೂ ಕೂಡ ಧ್ವನಿಯಾಗುವುದು ವಕೀಲರ ಕರ್ತವ್ಯ. ಹಾಗಾಗಿ ವೃತ್ತಿ ಧರ್ಮ ಎರಡನೆಯದು. ಮೂರನೆಯದು, ನಾನು ನಡೆಯುವ ದಾರಿ ಇದೆ ಅನ್ನೋದಕ್ಕಿಂತ ನಾನು ಹೇಗೆ ನಡೀಬೇಕಂತೇಳಿಬಿಟ್ಟು ಯೋಚನೆ ನಡೆದರೆ ಬಹುಶಃ ಸಮಾಜದಲ್ಲಿ ಒಳ್ಳೆಯ ಸಮಾಜವನ್ನು ಕಟ್ಟುವಲ್ಲಿ ನಾವು ವಕೀಲರಾಗಲಿ ನ್ಯಾಯಾಧೀಶರಾಗಲಿ ಒಳ್ಳೆಯ ಪಾತ್ರ ವಹಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಹಾಗಾಗಿ ನಾನು ಹೆಚ್ಚು ಸಮಯವನ್ನು ಉಪಯೋಗಿಸೋದಿಲ್ಲ. ನನಗೂ ಮಧ್ಯಾಹ್ನ ಕರ್ತವ್ಯಕ್ಕೆ ಹಾಜರಾಗಬೇಕಾಗಿದೆ. ಕೊನೆಯದಾಗಿ ನಾನು ಹೇಳೋದಂತೇಳಿ ಹೇಳಿದರೆ, ಸಮಯ ಪ್ರಜ್ಞೆ, ವೃತ್ತಿ ಧರ್ಮ ಇವುಗಳನ್ನು ನಿಮ್ಮ ವೃತ್ತಿಯಲ್ಲಿ ಮೈಗೂಡಿಸಿಕೊಂಡು ನ್ಯಾಯವನ್ನು ಅರಸಿ ಬಂದಂತಹ ಜನರಿಗೆ ಕಾನೂನಿನ ಚೌಕಟ್ಟಿನಲ್ಲಿ ಏನು ಶೀಘ್ರ ನ್ಯಾಯದಾನವನ್ನು ಕೊಡಲಿಕ್ಕಾಗುತ್ತೋ ಅದಕ್ಕೆ ನಾವೆಲ್ಲರೂ ಪ್ರಯತ್ನ ಪಡಬೇಕು. ಯಾಕಂದರೆ ನ್ಯಾಯಾಧೀಶರು ನ್ಯಾಯವಾದಿಗಳು ಒಂದು ನಾಣ್ಯದ ಮುಖ ಇದ್ದ ಹಾಗೆ. ಒಂದು
ಮುಖಕ್ಕೆ ಕಪ್ಪು ಚುಕ್ಕೆ ಬಂದರೂ ಕೂಡ ಅದು ಇಡೀ ಒಂದು ನಮ್ಮ ನ್ಯಾಯಾಂಗಕ್ಕೆ ಕಪ್ಪು ಚುಕ್ಕೆ ಬಂದಂತೆ. ನಿಮ್ಮ ಪಾತ್ರ ಇನ್ನೂ ಮುಖ್ಯ. ಯಾಕಂದರೆ ನಿಮ್ಮ ಬಳಿ ಬಂದ ಕಕ್ಷಿಗಾರರಿಗೆ ಎಲ್ಲ ಕಡೆ ಒಂದು ಎಲ್ಲೂ ನಮಗೆ ಸಿಗಲಿಲ್ಲ ಅನ್ನೋ ಇದು ಬಂದಾಗ ನಿಮ್ಮ ಬಳಿ ಬರ್ತಾರೆ. ನಿಮ್ಮ ಬಳಿ ಬಂದ ಒಂದು ಕಕ್ಷಿಗಾರನಿಗೆ ಏನು ನ್ಯಾಯವನ್ನು ಕೊಡಬೇಕೋ ಅದಕ್ಕೆ ನೀವು ತುಂಬ ಪ್ರಯತ್ನಪಟ್ಟು ನ್ಯಾಯಾಲಯಕ್ಕೆ ಬಂದಾಗ ನ್ಯಾಯಾಧೀಶರು ನೀವು ನೀಡುವಂತಹ ಸಾಕ್ಷ್ಯಾಧಾರಗಳ ಆಧಾರದಲ್ಲಿ ನಾವು ನ್ಯಾಯ ಕೊಡುವವರು. ಕೆಲವೊಮ್ಮೆ ಸಾಮಾನ್ಯ ಜ್ಞಾನ ಎಲ್ಲರೂ ಸೇರಿ ಬರೀ ಕಾನೂನು ಪುಸ್ತಕವೇ ಆಗಲ್ಲ, ಸಾಮಾನ್ಯ ಜ್ಞಾನವನ್ನು ಸೇರಿ ನಾವು ನೀಡುವಂತಹ ತೀರ್ಪು. ಸೊ ಹಾಗಾಗಿ ನಿಮ್ಮ ಪಾತ್ರ ಪ್ರಮುಖವಾಗಿದೆ. ಈ ನಿಟ್ಟಿನಲ್ಲಿ ಇನ್ನೊಂದು ಪ್ರಮುಖವಾಗಿ ಹೇಳಬೇಕಂತೇಳಿದರೆ, ನಾನು ಇತ್ತೀಚೆಗೆ ಬರುತ್ತಿರುವಂಥ ಹೊಸದಾಗಿ ಬರುವಂಥ ಹಿರಿಯ ವಕೀಲರಿಗೆ ಇತ್ತೀಚಿನ ದಿನಗಳಲ್ಲಿ ಹಣದ ಅವಶ್ಯಕತೆ ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ. ಆದರೆ ವಕೀಲ ವೃತ್ತಿ ಅಂತ ಬಂದಾಗ ಮೊದಲು ನೀವ್ಯಾರೂ ಕೂಡ ಹಣದ ಕಡೆ ಮುಖ ಮಾಡಬೇಡಿ. ಸೀನಿಯರ್ ಆಫೀಸಿಗೆ ಹೋಗಿ ಕಲಿತು ಚೆನ್ನಾಗಿ ಬಂದು ಪರಿಶ್ರಮದಿಂದ ಮುಂದೆ ಬನ್ನಿ. ಸರಸ್ವತಿ ನಿಮಗೆ ಒಲಿದ್ರೆ ಲಕ್ಷ್ಮಿ ಸದಾ ಒಲಿತಾಳೆ. ಆ ಪ್ರಯತ್ನವನ್ನು ಮಾಡಿ ಬಡ ಜನರಿಗೆ ಧ್ವನಿಯಾಗಿ ಅವರ ಕಷ್ಟಗಳಿಗೆ ಸಹಾಯಕರಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಿ ಅಂತ ಹೇಳ್ತಾ, ನಮ್ಮ ನ್ಯಾಯಾಧೀಶರಿಗೂ ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸಲಿಕ್ಕೆ ಸಹಕಾರ ನೀಡಿ ಅಂತ ಹೇಳ್ತೇನೆ. ಕೊನೆಯದಾಗಿ ಇದು ನನ್ನ ಸ್ವಂತ ಕೆಲಸ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ 13ನೇ ತಾರೀಕಿನಂದು ಬೃಹತ್ ಲೋಕ ಅದಾಲತ್ ನಡೀತಾ ಇದೆ. ನಿಮ್ಮೆಲ್ಲ ಸಹಕಾರ ನಮಗೆ ಅವಶ್ಯಕವಾಗಿದೆ. ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಕರಣವನ್ನು ಇತ್ಯರ್ಥಗೊಳಿಸಲಿಕ್ಕೆ ಸಹಕಾರ ನೀಡಿ. ಹೆಚ್ಚಿನ ಸಂಖ್ಯೆಯಲ್ಲಿ ವಕೀಲರು ಲಾಸ್ಟ್ ಟೈಮ್ LAC ಕೇಸ್ಗಳಲ್ಲಿ ಇದಕ್ಕೆ ಕರೆದಾಗ ಬಂದಿದ್ರಿ. ವಕೀಲರ ದಿನಾಚರಣೆಯನ್ನು ಆಚರಿಸೋ ಸಲುವಾಗಿ ನಾವೆಲ್ಲ ಸೇರಿದ್ದು ಮೊದಲನೇದಾಗಿ ಎಲ್ಲ ವಕೀಲ ಬಾಂಧವರಿಗೆ ಹಾಗೂ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರಿಗೂ ಕೂಡ ವಕೀಲರ ದಿನದ ಶುಭಾಶಯಗಳನ್ನು ಹೇಳ್ತಾ, ನಮಗೆಲ್ಲ ಗೊತ್ತಿರೋ ಹಾಗೆ ಅಡ್ವೊಕೇಟ್ ಪ್ರೊಫೆಷನ್ ಇಸ್ ಅ ನೋಬಲ್ ಪ್ರೊಫೆಷನ್. ಅಂತಹ ಒಂದು ವೃತ್ತಿಯನ್ನು ನಾವೆಲ್ಲರೂ ಇವತ್ತು ಆರಿಸಿಕೊಂಡು ನಮ್ಮಲ್ಲಿರುವಂತಹ ಒಂದು ಜ್ಞಾನವನ್ನು ಮತ್ತು ಅದರ ಜೊತೆಗೆ ನಮಗೆ ಬಂದಂತಹ ಕಕ್ಷಿದಾರರಿಗೆ ನ್ಯಾಯವನ್ನು ಒದಗಿಸುವಲ್ಲಿ ನಿಮ್ಮದು ಎಷ್ಟು ಪ್ರಮುಖ ಪಾತ್ರ ಇದೆಯೋ ಅದರಲ್ಲಿ ನಮ್ಮದು ಅಷ್ಟೇ ಪ್ರಮುಖ ಪಾತ್ರ ಇದೆ. ಅಂತಹ ಒಂದು ನೊಬೆಲ್ ಪ್ರೊಫೆಷನ್ನ ಆಯ್ಕೆ ಮಾಡಿಕೊಂಡು ಎಲ್ಲರೂ ಈ ದಿನ ಒಂದು ಸಮಾಜದಲ್ಲಿ ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಏನು ಶ್ರಮಿಸ್ತಾ ಇದ್ದೇವೆ ಅವ್ರಿಗೆಲ್ಲರಿಗೂ ಸಹ ಒಳ್ಳೆಯದಾಗಲಿ, ಎಲ್ರಿಗೂ ಸಹ ನ್ಯಾಯ ಸಿಗಲಿ ಅಂತ ಹಾರೈಸ್ತಾ ನನಗೆ ಇಲ್ಲಿ ಅವಕಾಶ ಕೊಟ್ಟಂತಕ್ಕೆ 2 ಮಾತುಗಳನ್ನು ಮುಗಿಸಿ ಜೈ ಹಿಂದ್.